ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದ ವೆಂಕಟೇಶ್ ಅವರಿದ್ದಾರೆ ಕಾರ್ಯಕ್ರಮ. ಮಂಜುನಾಥ್ ಅವರಿದ್ದಾರೆ. ಮಂಜುನಾಥ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ನಿವೃತ್ತ ಪೊಲೀಸ್ ಆಯುಕ್ತರಾದಂಥ ಚಲಪತಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ. ತಮಗೂ ಕೂಡ ಸ್ವಾಗತ ಚಲಪತಿ ಅವರೇ. ವಸಂತ ಗಿಳಿಯಾರ್ ಸಾಮಾಜಿಕ ಹೋರಾಟಗಾರರ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಸಂತ ಗಿಳಿಯಾರ್ ಅವರೇ ನಮಸ್ಕಾರ. ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ವಸಂತ ಗಿಳಿಯಾರ್ ಅವರ ಪ್ರತಿಕ್ರಿಯೆ ಮೊದಲಿಗೆ ತೆಗೆದುಕೊಳ್ತೀನಿ. ವಸಂತ, ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಈಗ ಹಿಂಗೊಂದು PIL ಹಾಕಿದ್ವಿ, ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ, ಹಿಂಗೆಲ್ಲ ಹೇಳಿ ರಿಜೆಕ್ಟ್ ಮಾಡಿದೆ, ಆದ್ದರಿಂದ ನೀವು FIR ಮಾಡ್ಕೊಳ್ಳಿ ಅಂತ ಬಂದಿದ್ರೆ ಅಕ್ಸೆಪ್ಟ್ ಆಗ್ತಿತ್ತೋ ಏನೋ ಅದು. ಬಟ್ ಇದು ಹೈಡಿಂಗ್ ದ ಫ್ಯಾಕ್ಟ್ಸ್ ಅನ್ನಿಸಿಕೊಳ್ಳುತ್ತೆ. ಕರೆಕ್ಟ್. ಈ ಪ್ರಕರಣದಲ್ಲಿ KV ಧನಂಜಯ್ ಅವರು ನಿಮ್ಮದೇ ಸುದ್ದಿವಾಹಿನಿಯಲ್ಲಿ ಕುಳಿತು ಬಹಳ ಪ್ರಾಮಾಣಿಕರ ಹಾಗೆ ಮಾತಾಡಿದ್ರು. ಅಂದ್ರೆ ಜುಲೈ 11ನೇ ತಾರೀಕು ಚಿನ್ನಯ್ಯ ಬಂದಿದ್ದು, ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಜುಲೈ 22ನೇ ತಾರೀಕು KV ಧನಂಜಯ್ ಅವರು ಬಂದಿದ್ರು, ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ರು. ಈ PIL ನ ವಿಷಯದ ಬಗ್ಗೆ ಚಕಾರ ಎತ್ತಲಿಲ್ಲ. ಅದು ಅವಾಗ ಯಾರಿಗೂ ಗೊತ್ತೇ ಇರಲಿಲ್ಲ. ಇದು ಗೊತ್ತಿದ್ದದ್ದು KV ಧನಂಜಯ್ ಅವರೊಬ್ಬರಿಗೆ, ಬಿಕಾಸ್ ಅವರು ರಿಪ್ರೆಸೆಂಟ್ ಮಾಡಿದ್ದು ಚಿನ್ನಯ್ಯನ. KV ಧನಂಜಯ್ ಅವರೇ ಏಪ್ರಿಲ್ ತಿಂಗಳಿಗೆ ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿಯನ್ನ ಹಾಕುವಂತದ್ದು. ಮೇ 5ಕ್ಕೆ ಇದು ಆರ್ಡರ್ ಬಂದಿರ್ತದೆ ರಿಜೆಕ್ಟ್ ಆಗಿ. ಇದೊಂದು ಎಂತಹ ಷಡ್ಯಂತ್ರದ ತಂಡ ಅಂತ ಹೇಳಿದ್ರೆ, ಇವತ್ತು ದೀಪಕ್ ಖೋಸ್ಲಾ ಎನ್ನುವಂತ ಅಡ್ವೊಕೇಟ್ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನ ಬರೀತಾರೆ. ಇವತ್ತು 25ನೇ ತಾರೀಕು ಕರ್ನಾಟಕದಲ್ಲಿ ಮೀಡಿಯಾ ಟ್ರಯಲ್ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ನ ಆದೇಶದ ಮೇಲೆ ಸುಳ್ಳು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಇದನ್ನ ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನೋ ರೀತಿಯ ಅರ್ಜಿಯನ್ನ ದೀಪಕ್ ಖೋಸ್ಲಾ ಇವತ್ತು ಹಾಕ್ತಾರೆ. ಯಾಕೆ ಹಾಕ್ತಾರೆ ಕೇಳಿದ್ರೆ, ಮೀಡಿಯಾದವರನ್ನ ಅಥವಾ ಜನಸಾಮಾನ್ಯರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೆದರಿಸುವಂತ ಒಂದು ತಂತ್ರ. ನಾನು ಕೂಡ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಹತ್ರ ಈಗ ಮಾತಾಡಿ ಬಂದು ಇಲ್ಲಿ ಕೂತಿದ್ದೀನಿ. ಇದರಿಂದ ಏನೂ ಆಗೋದಿಲ್ಲ, ಅದ್ರ ಬಗ್ಗೆ ಏನು ಭಯ ಬೇಡ ಅಂತೇಳಿ ಅವ್ರು ಹೇಳಿದ್ದಾರೆ. ಇನ್ನೊಂದು, KV ಧನಂಜಯ್ ಅವರಿಗೆ ಮೂಲಭೂತವಾಗಿ ಈ ಷಡ್ಯಂತ್ರದ ಪಾಲುದಾರರು ಅನ್ನೋದು ಎಷ್ಟು ಸತ್ಯ ಅಂತ ಹೇಳಿದ್ರೆ, ಕೇರಳ ಸರ್ಕಾರ ಇದನ್ನ ತನಿಖೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪತ್ರವನ್ನ ಬರೆಯುವವರು ಕೂಡ KV ಧನಂಜಯ್. KV ಧನಂಜಯ್ ಅವರು ಸರ್ಕಾರವನ್ನ ಬಹಳ ಚೆನ್ನಾಗಿ ಮಂಗ್ಯ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಸರ್. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕೋಟಿಗಟ್ಟಲೆ ಹಣವನ್ನ ಈ ಕಾರಣಕ್ಕೋಸ್ಕರ ಖರ್ಚು ಮಾಡಿದೆ. 4 IPS ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡಿದೆ. ನೂರಾರು ಜನ ಸಿಬ್ಬಂದಿಗಳು, ವಾಹನಗಳು ಎಲ್ಲ ರೀತಿಯಲ್ಲೂ ಖರ್ಚಾಗಿದೆ. ಮತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ರೀತಿಯ ಒಂದು ಅಪನಂಬಿಕೆಯನ್ನು ಆ ಕ್ಷೇತ್ರದ ಮೇಲೆ ಮೂಡುವ ಹಾಗೆ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಪ್ರೊಪಗಂಡಾ ಸೃಷ್ಟಿಯಾಯಿತು. ಇದು ಎಲ್ಲದಕ್ಕೂ ಕಾರಣ ಇದೆ. KV ಧನಂಜಯ್ ಅವರಿಗೆ ಸುಪ್ರೀಂ ಕೋರ್ಟ್ ಈ ರೀತಿಯ ಒಂದು ಅದನ್ನ ರಿಜೆಕ್ಟ್ ಮಾಡಿದೆ, ಡಿಸ್ಮಿಸ್ ಮಾಡಿದೆ. ಅದರಲ್ಲೂ ಬಹಳ ಸ್ಪಷ್ಟವಾಗಿ ನೀವು ಇವತ್ತು ವಿಶ್ಲೇಷಣೆ ಮಾಡಿದ್ರೆ, ಇದೊಂದು ಪೈಸಾ ವಸೂಲ್ ಲಿಟಿಗೇಷನ್ ಇಂಟ್ರೆಸ್ಟ್ ಅಂತೇಳಿ ಹೇಳಿ, ಇದೊಂದು ಪೊಲಿಟಿಕಲ್ ಅಜೆಂಡಾ ಇರುವಂತದ್ದು ಅಂತ ಹೇಳಿ ಇಷ್ಟು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ಸರ್ಕಾರದ ದಾರಿ ತಪ್ಪಿಸಿರೋದು ಒಂದು. ಅದ್ರ ಜೊತೆಗೆ ಈ ರಾಜ್ಯ ಸರ್ಕಾರ ನಂಗೊತ್ತಿಲ್ಲ ಸರ್ಕಾರವ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂತ ಗೃಹ ಸಚಿವರು ಯಾವುದೇ ಪ್ರಶ್ನೆಯನ್ನ ಕೇಳಿದ್ರೆ ನಂಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ರಿಯಾಕ್ಷನ್ಸ್ ತುಂಬಾ ನಾನು ನೋಡಿದ್ದೀನಿ. ನಂಗೊತ್ತಿಲ್ಲ. ಮೀಡಿಯಾದವ್ರು ಸಿಗದಾಗೆಲ್ಲ ಅವ್ರು ಹೇಳೋದು ನಂಗೊತ್ತಿಲ್ಲ ಅಂತ ಹೇಳಿ. ಯಾವಾಗ್ಲೂ ಕೂಡ ಪರ್ಫೆಕ್ಟ್ ಆಗಿ ಅವರು ಮಾತೇ ಆಡಿಲ್ಲ ಇಲ್ಲಿಯ ತನಕ. ಸರ್ಕಾರಕ್ಕೆ ಗುಪ್ತಚರ ಇಲಾಖೆಯಿಂದಾಗ್ಲಿ ಅಥವಾ ಕಾನೂನಾತ್ಮಕವಾದಂತಹ ತಂಡಗಳಿಂದಾಗ್ಲಿ ಯಾವುದೇ ರೀತಿಯ ಮಾಹಿತಿ ಇರ್ಲಿಲ್ವಾ? ಮಾಹಿತಿ ಇದ್ದಾಗ್ಯೂ ಸರ್ಕಾರ SIT ಯನ್ನ ಯಾರದ್ದೋ ಬಲವಂತಕ್ಕೆ, ಒತ್ತಡಕ್ಕೆ ಬಿದ್ದು ರಚನೆ ಮಾಡಿದ್ರೆ ಇದರ ಹಿಂದಿರುವಂತದ್ದು ಈ ಷಡ್ಯಂತ್ರಕಾರಿಗಳ ಗುಂಪಿನ ಜೊತೆಗೆ ಈ ಸರ್ಕಾರವೂ ಕೂಡ ಇದೆ. ಯಾಕಂದ್ರೆ ಪ್ರಿಯಾಂಕ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸುವಾಗ ನಮ್ಗೆ ಅದೇ ರೀತಿಯ ಅನುಮಾನಗಳು ಬರ್ತಾ ಇದೆ ಸರ್. ಪ್ರಿಯಾಂಕ ಖರ್ಗೆ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರ ವಹಿಸಿಕೊಂಡು ಎರಡು ಸಾರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಕ್ಷರಶಃ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪರವಹಿಸಿಕೊಂಡು ರಾಜ್ಯದ ರಾಜ್ಯ ಸರ್ಕಾರದ ಭಾಗವಾಗಿರುವಂತ ಒಬ್ಬ ರಾಜಕಾರಣಿ ಅದೇನು ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರು ಹೆಂಗೆ ಸ್ಟೇಟ್ಮೆಂಟ್ ಕೊಟ್ಟರು ನಡೆಯುತ್ತೆ. ಯಾಕಂದ್ರೆ ಸರ್ಕಾರವೇ ಗಡಿಪಾರು ಆದೇಶವನ್ನ ಕೊಟ್ಟಿರುವಂತದ್ದು, ಸರ್ಕಾರವೇ SIT ಯನ್ನ ರಚಿಸಿರುವಂತದ್ದು, ಸರ್ಕಾರವೇ ತಿಮರೋಡಿಯ ಮೇಲೆ ಅಂದ್ರೆ ಪೊಲೀಸ್ ಇಲಾಖೆ ಆರ್ಮ್ಸ್ ಆಕ್ಟ್ ಅಡಿ ಈ ಪ್ರಕರಣವನ್ನ ದಾಖಲಿಸಿರುವಂತದ್ದು. ಇನ್ನೂ ತಿಮರೋಡಿಯನ್ನ ಬಂಧನ ಮಾಡಿಲ್ಲ.
ಒಂದು ಫೇಸ್ಬುಕ್ ನಲ್ಲಿ ಇವತ್ತು ಕಾರ್ಕಳದ ಒಬ್ಬ ಹುಡುಗ ಸಿದ್ದರಾಮಯ್ಯವರ ಸರ್ಕಾರದ ಬಿಸಿ ದೇವಸ್ಥಾನದ ಮೇಲೆ ತಟ್ಟಿದೆ ಅಂತ ಹೇಳಿ ಜಸ್ಟ್ ಯಾವುದೋ ಒಂದು ಪೋಸ್ಟರ್ ನ ಶೇರ್ ಮಾಡಿದ ಕಾರಣಕ್ಕೆ ಆತನ ಮೇಲೆ ಪ್ರಕರಣ ದಾಖಲಾಗುತ್ತೆ. ಪ್ರಖ್ಯಾತ ಎನ್ನುವಂತ ಒಬ್ಬ IT ಸೆಲ್ ನ ಹುಡುಗ. ಆದ್ರೆ ಸರ್ಕಾರ ಎರಡೆರಡು ಆಯುಧಗಳನ್ನ ಮನೆಯಲ್ಲಿ ಇಟ್ಟುಕೊಂಡಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಇವತ್ತಿನ ತನಕ ಬಂಧಿಸಿಲ್ಲ, ಅಥವಾ ಬೆಳ್ತಂಗಡಿಯ ಪೊಲೀಸರು ಆ ನಿಟ್ಟಿನಲ್ಲಿ ಆಕ್ಷನ್ನೇ ಮಾಡ್ತಾ ಇಲ್ಲ. ಬರೀ ನೋಟಿಸ್ ಅನ್ನ ಮನೆಗೆ ಹಚ್ಚಿ ಬಂದ್ರೆ ಆಗೋಯ್ತಾ ಅನ್ನೋದು ನನ್ನ ಪ್ರಶ್ನೆ. ಅಬ್ಸಲ್ಯೂಟ್ಲಿ ಎಸ್. ಚಲಪತಿ ಸರ್, ನಿಮ್ಮ ಸರ್ವಿಸ್ನಲ್ಲಿ ನೂರಾರು ಸುಳ್ಳು ಕೇಸುಗಳನ್ನು ನೋಡಿರ್ಬೋದು. ಖಂಡಿತ. ಬಟ್ ಈ ಲೆವೆಲಿಂದ ಯಾವತ್ತಾರು ನೋಡಿದ್ದೀರಾ? ಈ ಲೆವೆಲಿನ ಕೇಸು ನೋಡಿ, ನಾನು ಬೇಸಿಕ್ಕಿಗೆ ಬಂದ್ಬಿಡ್ತೀನಿ. ಎಸ್. ಸುಮ್ಮನೆ ಬೇರೆ ಎಲ್ಲ ಮಾತಾಡೋದಕ್ಕೆ ನಾನು ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ 5/5/25 ಇದು ಇವರ ಒಂದು ಪಬ್ಲಿಕ್ ಲಿಟಿಗೇಷನ್ ಇದು ವಜಾ ಆಗುತ್ತೆ. ಹೌದು ಹೌದು. ಅದನ್ನು ಇವರು JMFC ಕೋರ್ಟ್ಗೆ ಬಂದು ಬೆಳ್ತಂಗಡಿಲಿ ನ್ಯಾಯಾಧೀಶರ ಮುಂದೆ ನಾವು ಇಂಥ ದಿವಸ ಹಿಂಗೆ ಕೋರ್ಟ್ಗೆ ಹೋಗಿದ್ವಿ, ಈ ಥರ ಅವರು ವಜಾ ಮಾಡಿದ್ದಾರೆ ಅಂತ ಹೇಳಲೇಬೇಕಾಗಿತ್ತು. ಇಟ್ ಈಸ್ ಮ್ಯಾಂಡೇಟ್ರಿ. ಅದು ಹೇಳ್ದೇ ಇರೋದೇನೆ ನಾವು ದೇ ಹ್ಯಾವ್ ಟು, even judiciary has got every power to register a case against them. Yes. They can take a suo motu case because they have cheated the judiciary, judicial officers. They have taken ಜುಡಿಷಿಯರಿನ ಎಷ್ಟು ಈಸಿಯಾಗಿ ತಗೊಂಡಿದ್ದಾರೆ ಅಂದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ಜುಡಿಷಿಯರಿನ ಹೆಂಗೆ ಬೇಕಾದ್ರೂ ನೀರು ಕುಡಿಸ್ಬೋದು ಅನ್ನೋ ಮಟ್ಟಕ್ಕೆ ಈ ಬುರುಡೆ ಗ್ಯಾಂಗ್ ಆ ಒಂದು ಇದಕ್ಕೆ ಡಿಸಿಷನ್ ಬಂದಿದ್ದಾರೆ, ಆ ಒಂದು ತತ್ವ ಅನುಸರಿಸ್ತಾ ಇದ್ದಾರೆ. ಅಲ್ಲ, ಆಮೇಲೆ ಸುಪ್ರೀಂ ಕೋರ್ಟಿಗೆ ಕೊಟ್ಟರು ಅಫಿಡವಿಟ್ ಅವರು ಸತ್ಯ ಇರಬೇಕಲ್ಲ ಸರ್. ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದೇನು, ಇನ್ಯಾರೋ ತಗೊಂಡ್ಬಂದ್ರು ಅಲ್ಲಿಂದ ತಲೆಬುರುಡೆನ ತಂದು ಮತ್ತೊಬ್ಬನಿಗೆ ಕೊಟ್ಟರು, ಮತ್ತೊಬ್ಬ ತಂಚಿನ ಏನು ಕೊಟ್ಟ ಅಂತ ಈಗ ಬೆಳಕಿಗೆ ಬಂದಿರೋ ತನಿಖೆಯಲ್ಲಿ ಅವ್ರು ಹೇಳ್ತಾರೆ ರಹಸ್ಯವಾಗಿ ಆತ ಧರ್ಮಸ್ಥಳಕ್ಕೆ ಹೋಗಿ ತಾನೇ ಹೂತು ಜಾಗದಿಂದ ತಗೊಂಡು ಬಂದ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಈ SIT ತಂಡನೂ ತಪ್ಪು ಮಾಡಿದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಈ ಬುರುಡೆ ಯಾವಾಗ ಬುರುಡೆ ಒಂದು ನೆಲದಲ್ಲಿ ಮನುಷ್ಯ ಉಣೋ ತನಕನೇ ನಮಗೆ ಅಧಿಕಾರ, ಅದು ನಮ್ಮ ತಂದೆದಾಗಿರ್ಬೋದು, ತಾಯಿದಾಗಿರ್ಬೋದು, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎವರ್ ಇಟ್ ಈಸ್. ಒಂದು ಸಾರ್ತಿ ಮಣ್ಣು ಮಾಡಿದ್ಮೇಲೆ ಅದನ್ನು ತೆಗಿಬೇಕಾದ್ರೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಗೌರ್ಮೆಂಟ್. ಮಿನಿಮಮ್ AC ಶುಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಟ್. ಇದು ಅವರು ಅದನ್ನು ತೆಗಿಬೇಕಾಯ್ತು, ಅದಕ್ಕೊಂದು ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಚಿನ್ನಯ್ಯನೋ ವಿಠಲಗೌಡನೋ ಯಾರಾದರೂ ತೆಗಿಬಾರ್ದು ಅದನ್ನು. ಬುರುಡೆ ತಗೊಂಡು ಈಚೆ ಬಂದದ್ಮೇಲೆ DC ಅಬ್ಸಲ್ಯೂಟ್ಲಿ DC ಇಸ್ ದ ಓನರ್. ಸರ್ಕಾರದ ಪರವಾಗಿ ಡಿಸ್ಟ್ರಿಕ್ಟ್ನಲ್ಲಿ DC ಇಸ್ ದ ಓನರ್. ಈವನ್ ಅದಕ್ಕೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ, ಒಂದು ಅಪ್ಲಿಕೇಶನ್ ಹೋದರೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಆ ಕೇಸ್ನಲ್ಲಿ ಆರ್ಡರ್ ಮಾಡಬೇಕು. ದೇ ಹ್ಯಾವ್ ಟು ಕೋರ್ಟ್ನಲ್ಲಿ ಆರ್ಡರ್ ಮಾಡಿ ಅದನ್ನು ಇಂಥ ಜಾಗದಲ್ಲಿ ಅಗಿಯೋದಕ್ಕೆ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಇಲ್ದಿರ ಬುರುಡೆ ತೆಗೆದರೆ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ಗೆಸ್ಟ್ ಅಫೆನ್ಸ್. ನೀವು ನಾನು ನಾಳೆ ಯಾವುದನ್ನ KGFನಲ್ಲಿ ಹೋಗಿ ಚಿನ್ನ ತಗೊಂಬಂದರೆ ನಿಮ್ಮನ್ನು ಬಿಡ್ತೀರಾ? ನೀವು ಒಂದು ಡೈಮಂಡ್ ತಗೊಂಬಂದರೆ ಬಿಡ್ತೀರಾ? ಇಟ್ ಈಸ್ ಈಕ್ವಲೆಂಟ್ ಟು ದಟ್. ಈವನ್ ಬುರುಡೆ ತೆಗೆದರೆ ಅಷ್ಟೇ ಈಕ್ವಲ್ ಅಫೆನ್ಸ್. ಇಟ್ ಅಮೌಂಟ್ಸ್ ಈಕ್ವಲ್ ಆಫ್ ಪನಿಷ್ಮೆಂಟ್ ಫಾರ್ ದಟ್. ಅರುಣ್ ಕುಮಾರ್ ದಕ್ಷಿಣ ಕನ್ನಡ SP ಅದನ್ನೇ ಮಾಡೋದಕ್ಕೆ ಹೊರಟಿದ್ದು. ಫಸ್ಟ್ ಇವನನ್ನೇ ನಾವು ನಾರ್ಕೋ ಅನಾಲಿಸಿಸ್ ಮಾಡಬೇಕು ಅಂತ ಹೊರಟಿದ್ದು, ಇವನ ಮೇಲೆ ಕೇಸ್ ಹಾಕ್ತೀವಿ ಅಂತ. ಅದರಲ್ಲಿ ನಮ್ಮ ಪೊಲೀಸರು ಎಡವಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ, ಸಂಶಯನೇ ಇಲ್ಲ ಅದರಲ್ಲಿ. ಇದು ಈಗಲೇ ಮೊದಲೇ ಮಾಡಬೇಕಾಗಿತ್ತು. ಇದನ್ನು ಹಿಂದೆ ಇದೇ ಸ್ಟುಡಿಯೋದಲ್ಲಿ ನಾನು ಹೇಳಿದ್ದೀನಿ ಈ ಮಾತನ್ನ. ಈ ಮಾತನ್ನ ನಾನು ಹೇಳಿದ್ದೀನಿ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಾಯಿತು, ಅವತ್ತೇ ಇದನ್ನು ಸ್ಟಾರ್ಟ್ ಮಾಡಿದರೆ ಇದು ಯಾವುದ್ಯಾವುದೋ ಡೈಮೆನ್ಷನ್ ತಗೊಳ್ತಿತ್ತು. ನಾವು ಈ ಹೆಜ್ಜೆ ಇಡುವಂಥ ತಪ್ಪು ಹೆಜ್ಜೆ ಇಟ್ಟಿದ್ದರಿಂದ ಇದು ಇಲ್ಲಿ ತನಕ ಪ್ರೊಲಾಂಗ್ ಆಗ್ತಾ ಬಂತು. ಇದೆಲ್ಲ ನಮ್ಮ ಮೇಲ್ನೋಟಕ್ಕೆ ಕಾಣೋದು ಈ ಧರ್ಮಸ್ಥಳದ ಹಿಂದೂಗಳ ಧರ್ಮಕ್ಕೆ ಒಂದು ಷಡ್ಯಂತ್ರವನ್ನು ರೂಪಿಸಿ ಏನಾದರೂ ಮಾಡಿ ಈ ಹಿಂದೂಗಳ ಈ ಒಂದು ದೇವಸ್ಥಾನ ಆಗಿರ್ಬೋದು, ಭಾವನೆಗಳಿಗೆ, ಅವರ ತತ್ವಗಳಿಗೆ, ಅವರ ಸನಾತನ ಧರ್ಮಕ್ಕೆ ಧಕ್ಕೆ ತರಬೇಕು, ಅನ್ಯಾಯ ಮಾಡಬೇಕು ಅಂತ ರೂಪಿಸಿರುವಂಥ ಷಡ್ಯಂತ್ರ ಅಂತ ನನ್ನ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.